ಬಿಪಿಎಲ್ ಕಾರ್ಡ್ ವಿವಾದದ ಕುರಿತಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಡವರು ಇದ್ದವರಿಗೆ ಬಿಪಿಎಲ್ ಕಾರ್ಡ್ ಸಿಗಲಿದೆ. ಸರ್ಕಾರಿ ನೌಕರರು, ಐಟಿ, ಜಿಎಸ್ಟಿ ಕಟ್ಟೋರು ಯಾರಿದ್ದಾರೆ ಅವರ ಹೆಸರನ್ನ ತೆಗಿಬೇಕು. ಅಂಥವರ ಹೆಸರನ್ನ ಲಿಸ್ಟ್ನಿಂದ ಕೈ ಬಿಡುವಂತಹ ಕೆಲಸಗಳಾಗ್ತಾ ಇದೆ. ಅಕಸ್ಮಾತ್ ಬಡವರ ಹೆಸರು ಕೂಡ ಲಿಸ್ಟ್ನಿಂದ ಕೈ ಬಿಟ್ಟಿದ್ರೆ ಮತ್ತೆ ಅರ್ಜಿ ಹಾಕಿ ಮತ್ತೆ ಸೇರಿಸುವಂತಹ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿದ್ದು. ವಿಪಕ್ಷಗಳು ಮೊಸರಲ್ಲೂ ಕಲ್ಲು ಹುಡುಕುವಂತಹ ಕೆಲಸವನ್ನ ಮಾಡುತ್ತೆ. ಅದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಬೇಡಿ, ಗೊಂದಲ ಬೇಡ. ಹೆಸರು ಕೈ ತಪ್ಪಿದ್ರು, ನೀವು ಅರ್ಹರಾಗಿದ್ರು ಅಂತಹ ಹೆಸರುಗಳನ್ನ ಮತ್ತೆ ಸೇರ್ಪಡೆ ಮಾಡುವಂತಹ ಕೆಲಸಗಳನ್ನ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಬಿಜೆಪಿಗೆ, ಕುಮಾರಸ್ವಾಮಿಗೆ ನಮ್ಮ ಸರ್ಕಾರದ ಮೇಲೆ ಹೇಳಕ್ಕೆ ಏನಿಲ್ಲ. ಅವ್ರ ಕಾಲದಲ್ಲಿ ಏನೇನು ಅನ್ಯಾಯ ಮಾಡಬೇಕೋ ಮಾಡಿದ್ರು. ಅವ್ರ ಕಾಲದಲ್ಲಿ ಯಾವ ಬಡವ್ರಿಗೂ ಏನೂ ಸಹಾಯ ಮಾಡಲಿಲ್ಲ. ಒಂದು ಕಾರ್ಯಕ್ರಮ ಅವ್ರ ಕೈಲಿ ಕೊಡೋಕ್ಕಾಗಲಿಲ್ಲ. ಒಂದು ಯಾವ್ದಾರು ಅವ್ರ ಬಡವ್ರಿಗೆ ಅಕ್ಕಿ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರಾ? ಕಾರ್ಡ್ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರಾ? ಪೆನ್ಷನ್ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರಾ? ಸೈಟ್ ಕೊಡೋ ಕಾರ್ಯಕ್ರಮ, ಆಶ್ರಯ ಕಾರ್ಯಕ್ರಮ ಅವ್ರ ಕಾಲದಲ್ಲಿ ಏನಾರು ಆಯ್ತಾ? ಜಮೀನು ಕೊಡೋ ಕಾರ್ಯಕ್ರಮ ಅವರು ಆಯ್ತಾ? ನಾವು ಇವತ್ತು ಇದನ್ನು ಏನು ಕೆಲವು ಸಂದರ್ಭದಲ್ಲಿ ಕೆಲವು ಸರ್ಕಾರಿ ನೌಕರಿದ್ದಾರೆ, ಅನುಕೂಲಸ್ಥರಿದ್ದಾರೆ, ಅವ್ರಿಗೆಲ್ಲ ಸಿಗ್ತಾ ಇದೆ. ಅದನ್ನೆಲ್ಲ ಲಿಸ್ಟು ನಮಗೆ ಮೊದಲಿಂದನೂ ಕೂಡ ಅದನ್ನೆಲ್ಲ ಸರ್ವೆ ಮಾಡಿ ಇಟ್ಟಿದ್ದು. ಇವತ್ತು ಹೇಳ್ತಾ ಇದ್ದೀವಿ, ಯಾರ್ಯಾರು ಬಡವರಿದ್ದಾರೆ. ಕೆಲವರು ಒಂದೊಂದು, ಈಗ ನಮ್ಮ ರಾಜ್ಯ ಅತಿ ಹೆಚ್ಚು ಅನುಕೂಲ ಇದೆ.